ಗೃಹಲಕ್ಷ್ಮಿಯರೇ 6,000 ಹಣ ಖಾತೆಗೆ ಜಮಾ ಆಗ್ತಾ ಇದೆ. 2,000 ಉಚಿತ ಹಣ ಇನ್ನೂ ಕೂಡ ಬಂದಿಲ್ವಾ ನಿಮಗೆ? ವಿಚಾರ ಏನು ಅಂತಂದ್ರೆ, ಈಗ ಆಲ್ರೆಡಿ 3 ತಿಂಗಳುಗಳಾಗಿತ್ತು, ಸರಿಯಾಗಿ ಖಾತೆಗೆ ಹಣ ಬೀಳ್ತಾ ಇಲ್ಲ ಅಂತ ಮಹಿಳಾ ಮಣಿಗಳು ಹೇಳ್ತಾ ಇದ್ರು. ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಯಲ್ಲಿ ಹಣವನ್ನು ಹಾಕ್ತೀನಿ ಎನ್ನುವಂಥದ್ದನ್ನು ಕೂಡ ಹೇಳಿದ್ರು. ಸೊ 3 ತಿಂಗಳಿಂದ ನಮಗೆ ಬಂದಿರಲಿಲ್ಲ, ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಒಂದು ಕಡೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸ್ವಲ್ಪ ಪೆಟ್ಟಾಗಿತ್ತು, ಆ ಕಾರಣ ವಿಳಂಬ ಆಗ್ತಿದೆ ಅಂತ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಈಗ 6,000 ಜಮಾ ಆಗ್ತಾ ಇದೆ. 2,000 ಉಚಿತ ಹಣ ನಿಮ್ಗೆ ಇನ್ನೂ ಬಂದಿಲ್ವಾ? ಡೋಂಟ್ ವರಿ, 3 ಕಂತಿನ ಹಣ ಒಂದೇ ಬಾರಿಗೆ ಜಮಾ ಆಗತ್ತೆ. ಅಪಘಾತದ ಕಾರಣದಿಂದ ಸಚಿವೆ ಸ್ವಲ್ಪ ರೆಸ್ಟ್ ನಲ್ಲಿ ಇದ್ರು, ಆ ಕಾರಣಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗ್ತಾ ಇತ್ತು. ಈಗ ಮಹಿಳಾ ಮಣಿಯರೇ, ದಯವಿಟ್ಟು ನೀವು ಆತಂಕ ಪಡುವಂತಹ ಅಗತ್ಯವೇ ಇಲ್ಲ. 6,000 ಈಗ ನಿಮ್ಮ ಖಾತೆಗೆ ಬಂದು ಬೀಳ್ತಾ ಇದೆ. ಸಚಿವೆ ರೆಸ್ಟ್ ನಲ್ಲಿದ್ದಂತಹ ಕಾರಣ, ಅಪಘಾತವಾಗಿರುವಂತಹ ಕಾರಣ ಅವರು ಸ್ವಲ್ಪ ರೆಸ್ಟ್ ನಲ್ಲಿದ್ರು. ಸೊ ಆ ಕಾರಣಕ್ಕಾಗಿ ಸರಿಯಾಗಿ ಹಣ ಬೀಳ್ತಾ ಇರಲಿಲ್ಲ 3 ತಿಂಗಳಿಂದ. ಈಗ ಬೋನಸ್ ರೀತಿಯಲ್ಲಿ 6,000 ಹಣ ಖಾತೆಗೆ ಬೀಳ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಹಣವನ್ನ ನಿಮ್ಮ ಖಾತೆಗೆ ಹಾಕ್ತಾ ಇದ್ದಾರೆ. ಅಪಘಾತದಿಂದ ರೆಸ್ಟ್ ತಗೊಳ್ತಾ ಇದ್ರು ಮಹಿಳಾ ಮಣಿಗಳಿಗೋಸ್ಕರ ಅವರು ಈಗ 3 ತಿಂಗಳಿನಿಂದ ಈ ಒಂದು ಹಣವನ್ನು ಹಾಕಬೇಕಾಗಿತ್ತು. ಈಗ ಅವರು ಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಕೈಗೆ ಬಂತು. ಎಷ್ಟು ದಿನ ಬಂದಿರಲಿಲ್ಲ, ನಮ್ಮ ಅಕೌಂಟಿಗೆ ಬಂದಿರಲಿಲ್ಲ, ನಿಮ್ಮ ಅಕೌಂಟಿಗೆ ಬಂದಿತ್ತಾ ಅಂತ ಪಕ್ಕದ ಮನೆಯವರಿಗೆ, ಈ ಪಕ್ಕದ ಮನೆಯವರಿಗೆ ಹೆಣ್ಣು ಮಕ್ಕಳು ಕೇಳ್ತಾ ಇದ್ರು, ಹೆಂಗಸರುಗಳು. ಈಗ ಆ ಚಿಂತೆಯೇ ಬೇಡ. 6,000 ಹಣ ಡಿಸ್ಚಾರ್ಜ್ ನಂತರ ಹೊರ ಬಂದಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ರಿಗೂ ಕೂಡ, ಅದರಲ್ಲೂ ಕೂಡ ಮಹಿಳಾ ಮಣಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. 3 ತಿಂಗಳ ಉಚಿತ ಹಣ ತಲುಪುತ್ತೆ ಅಂತ ಹೇಳಿದ್ದಾರೆ. ಅವರು ಇಷ್ಟು ದಿನ ರೆಸ್ಟ್ ತೆಗೆದುಕೊಳ್ತಾ ಇದ್ರು. ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗಿತ್ತು. ಈಗ ಹೊರ ಬಂದ ತಕ್ಷಣ ನಿಮ್ಮ ದುಡ್ಡು ನಿಮಗೆ ಸಿಗತ್ತೆ ಅಂತ ಹೇಳಿದ್ದಾರೆ. ಗೊಂದಲ ಬೇಡ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗೆ ಮಹಿಳಾ ಮಣಿಯರು ಇಷ್ಟು ದಿನ ಪಕ್ಕದ ಮನೆಗೆ ಹೋಗಿ ಕೇಳ್ತಿದ್ರು, ದುಡ್ಡು ಬಂದಿದ್ಯಾ? ನನಗಂತೂ ಬಂದಿರಲಿಲ್ಲ, ನಿಮಗ್ ಬಂತ ಗ್ಯಾರಂಟಿ ಯೋಜನೆ ಹಣ ಅಂತ. ಸೊ ಈಗ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ.